ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕರ ಯೂನಿಯನ್ನಿಂದ. ಈ ವಿಡಿಯೋದಲ್ಲಿ ಒಂದು ವಿಚಾರದೊಂದಿಗೆ ತಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಅದೇ ರೀತಿ ನಾನು ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಸಾರಿಗೆ ಸಚಿವರಿಗೂ ಕೂಡ ಈ ವಿಡಿಯೋ ಮುಖಾಂತರ ಒಂದು ಮನವಿ ಮತ್ತು ದೂರು ಅಂತ ತಾವು ಭಾವಿಸಿದ್ರು ಕೂಡ ಅಭ್ಯಂತರ ಇಲ್ಲ. ಮಾನ್ಯ ಸಚಿವರೇ, ತಮ್ಮ ವ್ಯಾಪ್ತಿಗೆ ಬರುವಂತಹ ಸಾರಿಗೆ ಇಲಾಖೆ ಅಂದರೆ RTO ಕಚೇರಿಗಳಿರ್ಬೋದು ಅಥವಾ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಕೆಲವೊಂದು ವಿಭಾಗಗಳಲ್ಲಿ ನಡೀತಿರತಕ್ಕಂತಹ ಅಕ್ರಮಗಳನ್ನ ತಾವು ಕೂಡಲೇ ತಡಿಬೇಕು ಮತ್ತು ಆ ಭ್ರಷ್ಟ ಅಧಿಕಾರಿಗಳಿಂದ ಏನು ಇವತ್ತು ಸಣ್ಣ ಪುಟ್ಟ ಒಂದೆರಡು ವಾಹನಗಳನ್ನು ಇಟ್ಕೊಂಡಿರುವಂತಹ ಖಾಸಗಿ ಬಸ್ಸುಗಳ ಮಾಲೀಕರ ಮೇಲೆ ವಿನಾಕಾರಣ ಮಾನಸಿಕ ಕಿರುಕುಳ ಇರ್ಬೋದು, ದೌರ್ಜನ್ಯ ಇರ್ಬೋದು, ದಬ್ಬಾಳಿಕೆಗಳಿರ್ಬೋದು ಅಥವಾ ಇವರ ಹಿಟ್ಲರ್ ರೀತಿಯ ದರ್ಬಾರ್ಗಳನ್ನು ತಾವು ಕೂಡಲೇ ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏಕಾಏಕಿ ಏನು ಹೊಸದಾಗಿ ಕೊಂಡುಕೊಳ್ಳುವಂಥ ಬಸ್ಸುಗಳನ್ನು ನೋಂದಣಿಯನ್ನು ನಿಲ್ಲಿಸಿದ್ದಾರೆ. ಕೇಳಿದ್ರೆ ಏನೇನು ಹೇಳ್ತಾರೆ ಅನ್ನೋದು ಕೂಡ ಅವ್ರಿಗೆ ನೆಟ್ಟಿಗೆ ಏನು ಕಾನೂನು ಬಂದಿದೆ ಅಥವಾ ನಿಯಮಗಳೇನು ಬಂದಿದೆ ಅದ್ರ ಬಗ್ಗೆ ನೆಟ್ಟಿಗೆ ಅವ್ರಿಗೆ ಗೊತ್ತಿಲ್ಲ. ಅವರು ಒಂದೇ ಅಜೆಂಡಾ ಇದರಲ್ಲಿ ಮಾಫಿಯಾ ಮಾಡ್ಕೊಳ್ಳೋದಕ್ಕೆ. ಬಂಡವಾಳಶಾಹಿಗಳೇನಿದ್ದಾರೆ, ಬಸ್ ಮಾಲೀಕರಿರ್ಬೋದು, ಬಾಡಿ ಬಿಲ್ಡರ್ಗಳಿರ್ಬೋದು ಅಥವಾ ಇನ್ನಿತರೆ ವರ್ಗಗಳಿಂದ ಲೂಟಿ ಮಾಡಲಿಕ್ಕೆ ಅಂತಲೇ ರಾತ್ರೋರಾತ್ರಿ ಏನು ಸಾರಿಗೆ ಇಲಾಖೆ ಅಂದರೆ ಅವರ ಅಪ್ಪನ ಆಸ್ತಿ ಅಂತ ಬಿಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನು ನಿಯಮ ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಅನ್ನೋದನ್ನು ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ಕೂಡ ನಿಮ್ಮ ಹತ್ರ ಚಾಡಿ ಹೇಳ್ತಾರೆ ಖಂಡಿತವಾಗಿ. ಯಾಕೆಂದರೆ ಹೋರಾಟಗಾರರ ಮೇಲೆ ಚಾಡಿ ಹೇಳೋದು, ರೋಲ್ ಕಾಲ್ ಮಾಡ್ತಾರೆ ಅನ್ನೋದು ಇವರಿಗೆ ಕೊನೆಯ ಅಸ್ತ್ರ. ಯಾಕೆಂದರೆ ನೇರವಾಗಿ ಎದುರಿಸ್ಲಿಕ್ಕೆ ತಾಕತ್ತಿಲ್ವಲ್ಲ ಇವ್ರಿಗೆ ಇರೋದು ಅದೊಂದೇ ಮಾರ್ಗ. ಮಾತಿತ್ರ ರೋಲ್ ಕಾಲು ಇವ್ರು ಏನಾನ ಕೊಟ್ಟಿದ್ರೆ ಅಥವಾ ಇವ್ರ ಹತ್ರ ನಾನೇನ ಪೈಸೆ ಇವ್ರ ಹತ್ರ ಈಸ್ಕೊಂಡು ಬಂದಿದ್ರೆ ಬಂದು ನನಗೆ ನೇರವಾಗಿ ನಿಮ್ಮ ಮುಂದೆ ಚರ್ಚೆ ಮಾಡಿ ತಿಳಿಸ್ಲಿಕ್ಕೆ ಹೇಳಿ. ಅದನ್ನು ಹೊರತುಪಡಿಸಿ ನಿಮ್ಮ ಹತ್ರ ಚಾಡಿ ಹೇಳೋದು, ಸೆಕ್ರೆಟರಿ ಹತ್ರ ಚಾಡಿ ಹೇಳೋದು, ಕಮಿಷನರ್ ಹತ್ರ ಚಾಡಿ ಹೇಳೋದು, ಈ ಹಿಂದೆ ಇದ್ದಂಥ ಸಾರಿಗೆ ಮಂತ್ರಿಗಳ ಹತ್ರ ಚಾಡಿ ಹೇಳೋದ್ರಲ್ಲ, ಅದೇ ರೀತಿ ಮುಂದುವರಿಸ್ತಾರೆ ಇವರು. ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಎಷ್ಟೇ ಮುಂದುವರಿಸಿದ್ರು ನಮ್ಮ ಹೋರಾಟದಲ್ಲಿ ನಾವು ಗೆಲುವು ಪಡ್ಕೋತೀವಿ. ಇವರು ಭ್ರಷ್ಟಾಚಾರವನ್ನು ಮಟ್ಟವನ್ನು ನಾವು ಖಂಡಿತವಾಗೂ ತಡಿತೀವಿ. ಇವರು ಭ್ರಷ್ಟಾಚಾರ ಮಾಡೋದು ಕಡಿಮೆ ಆಗೇ ಆಗ್ತದೆ. ಯಾಕೆಂದರೆ ನಾನು ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೊಂದೇ, ಇವತ್ತು ನೀವು ಅಧಿಕಾರದಲ್ಲಿದ್ದೀರಾ, ಇವತ್ತು ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ, ದಯಮಾಡಿ ಚಾಲಕರು ಮತ್ತು ಮಾಲೀಕರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ತಾವು ಮಾಡಬೇಕಾಗ್ತದೆ. ನೋಡಿ, ವಿನಾಕಾರಣ ಕಳೆದ 1 ತಿಂಗಳಿಂದ ಯಾವುದೇ ಬಸ್ಸುಗಳನ್ನು ನೋಂದಣಿ ಮಾಡದೆ ನಿಲ್ಲಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾಲೀಕರುಗಳು ತೆರಿಗೆ ಕಟ್ಟಲಿಕ್ಕೆ ತಯಾರಿದ್ದಾರೆ. ಆದರೆ ಈ ಭ್ರಷ್ಟಾಚಾರದ ಏನು ಪಿತಾಮಹಗಳಿದಾರಲ್ಲ, ಇವರು ಲೂಟಿ ಮಾಡಲಿಕ್ಕೆ ಅಂತಲೇ ಅನಧಿಕೃತವಾಗಿ ಯಾವುದೇ ನಿಯಮಗಳು ಮಾಡಿರ್ಬೋದೇನೋ, ರಾತ್ರೋರಾತ್ರಿ ಮಾಡಿ ಅಂತ ಯಾವ ನಿಯಮನೂ ಆದೇಶ ಬಂದಿದ್ರೂ ಕೂಡ ಅದಕ್ಕೆ ಸಮಯಾವಕಾಶ ಇದೆ, ಅದಕ್ಕೆ ಆದಂಥ ಬೇರೆ ಬೇರೆ ಮಾನದಂಡಗಳಿದೆ. ಅದ್ರ ಪ್ರಕಾರವಾಗಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ರೂ ಕೂಡ ಇವತ್ತು ಇವರು ಭ್ರಷ್ಟಾಚಾರದ ರೂಪದಲ್ಲಿ ಕೊಳ್ಳೆ ಹೊಡಿಲಿಕ್ಕೆ ಇದೊಂದು ಮಾರ್ಗವನ್ನು ಅನುಸರಿಸ್ಕೊಂಡಿದ್ದಾರೆ. ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಹೊಸ ಬಸ್ಸುಗಳನ್ನು ಯಾರು ಪಡ್ಕೊಂಡಿದ್ದಾರೆ, ಈಗ ಏನು ಕಳೆದ 7-8 ತಿಂಗಳಿಂದ ತಗೊಂಡು ಬಾಡಿ ಬಿಲ್ಟಲ್ಲಿ ಬಿಟ್ಟಿದ್ದಾರೆ, ತಗೊಂಡು ಬಂದಿದ್ದಾರೆ, ಅರ್ಧ ಕೆಲಸ ಆಗಿದ್ದಾರೆ, ಕೆಲಸ ಮಾಡಿ ಇನ್ನೇನು ಇನ್ನೊಂದು 2-3 ತಿಂಗಳ ನಂತರ ಗಾಡಿಗಳು ರಸ್ತೆಗೆ ಬರಲಿದೆ. ಅಂಥ ವಾಹನಗಳಿಗೆ ನೋಂದಣಿ ಮಾಡಲಿಕ್ಕೆ ಒಂದು ತಮ್ಮ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಇದರಿಂದ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸು ಹಣ ಸರ್ಕಾರಕ್ಕೆ ಬರಲಿದೆ. ಅದನ್ನು ತಾವು ಮಾಡಿಕೊಡ್ತೀರಾ ಅಂತ ನಾನು ಭಾವಿಸ್ತಾ, ಇವತ್ತು ಏನು STAನಲ್ಲಿ ನಡೀತಾ ಇರ್ತಕ್ಕಂತಹ ಪರ್ಮಿಟ್ ಮಾಫಿಯಾ, 2100 ರೂಪಾಯಿ ಚಲನೆಗೆ ಮಾಲೀಕ ಬಂದು ಕಟ್ಟಿದ್ರೆ 20 ದಿವಸ ಆದರೂ 1 ತಿಂಗಳಾದರೂ ಇವರಿಗೆ ಪರ್ಮಿಟ್ ಇಶ್ಯೂ ಮಾಡೋದಿಲ್ಲ. ಅದೇ ನೀವು 60,000ರಿಂದ 1 ಲಕ್ಷ ರೂಪಾಯಿ ಲಂಚವನ್ನು ಯಾವ ಮಾರ್ಗದಲ್ಲಿ ಬರಬೇಕು ಆ ಮಾರ್ಗದಲ್ಲಿ ಬಂದು ಕೊಟ್ಟರೆ, ಬೆಳಗ್ಗೆ 7 ಗಂಟೆಗೆ ಲಂಚದ ಹಣ ಕೊಟ್ಟರೆ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಪರ್ಮಿಟ್ ನೀಡ್ತಾರೆ. ಅಲ್ಲಿಗೆ ತಿಂಗಳಿಗೆ ಇವರ ಎಷ್ಟು ಕೋಟಿ ಆದಾಯ ಇದೆ ಅನ್ನೋದನ್ನು ಕೂಡ ತಾವು ಮನಗಳ್ಬೇಕಾಗ್ತದೆ. ಮಾನ್ಯ ಸಚಿವರೇ, ಹೇಳಿದ್ನಲ್ಲ, ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಬರ್ತಾರೆ, ರೋಲ್ ಕಾಲ್ ಕೇಳ್ತಾನೆ ಕೊಟ್ಟಿದ್ರೆ ಹೇಳಕ್ಕೆ ಹೇಳಿ ಸ್ವಾಮಿ, ನೇರವಾಗಿ ನಾನು ಒಪ್ಕೊಳಕ್ಕೆ ತಯಾರಿದ್ದೀನಿ. ಕೊಟ್ಟಿಲ್ಲ ಅಂದರೆ ನಾನೇನು ಮಾಡಬೇಕು ಅನ್ನೋದನ್ನು ಮುಂದಿನ ಕಾನೂನು ಹೋರಾಟ ನಾನು ತೋರಿಸ್ತೀನಿ. ಇವರುಗಳು ಕೂತ್ಕೊಂಡು ಯಾವ್ಯಾವ ಟೆಂಡರ್ಗಳಲ್ಲಿ ಎಷ್ಟೆಷ್ಟು ಗೋಲ್ಮಾಲ್ಗಳು, ಎಷ್ಟೆಷ್ಟು ಅಕ್ರಮಗಳು ಮಾಡಿದ್ದಾರೆ ಅನ್ನೋದನ್ನು ನಾನು ತಮ್ಮನ್ನು ಕೂಡ ಅತಿ ಶೀಘ್ರದಲ್ಲೇ ಭೇಟಿ ಮಾಡಿ ಎಲ್ಲವೂ ವಿವರಣೆ ಮಾಡ್ತೀನಿ. ಯಾಕೆಂದರೆ ನನ್ನ ಹೋರಾಟದಲ್ಲಿ ನಾನು ಯಾವತ್ತೂ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ. ಹೇಳ್ತಾರೆ, ಹೇಳಲಿಕ್ಕೆ ಏನು ಮಾಡಲಿಕ್ಕಾಗಲ್ಲ. ಹೇಳಿದ್ನಲ್ಲ, ನಮ್ಮನ್ನು ಕುಗ್ಗಿಸ್ಲಿಕ್ಕೆ, ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ 108 ದಾರಿ ಅವ್ರು ಹುಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ಜಗೋ ಮಗನೂ ಅಲ್ಲ, ಬಗ್ಗೋದು ಇಲ್ಲ. ನಾನು ಮಾನ್ಯ ಸಾರಿಗೆ ಸಚಿವರಲ್ಲಿ ಕೇಳ್ಕೊಳ್ಳೋದೊಂದೇ, ಕೂಡಲೇ ಏನು ಈ ಪರ್ಮಿಟ್ ಮಾಫಿಯಾ ಇದೆಯಲ್ಲ, 60,000ರಿಂದ 1 ಲಕ್ಷದವರೆಗೂ ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್
60,000 1 ಲಕ್ಷ ಕೊಟ್ಟರೆ, ಬೆಳಗ್ಗೆಯಿಂದ ಸಂಜೆ ಒಳಗಡೆ ಕೊಟ್ಟರೆ ನಿಮಗೆ ಪರ್ಮಿಟ್ ಸಿಗುತ್ತೆ. ಅದೇ ನೀವು ಮಾಲೀಕರೇನ ನೇರವಾಗಿ ಒಂದು 2,100 ರೂಪಾಯಿ ಸರ್ಕಾರಿ ಚಲನ್ ಕಟ್ಟಿದ್ರೆ 1 ತಿಂಗಳಾದರೂ ಅವರಿಗೆ ಪರ್ಮಿಟನ್ನು ನೀಡ್ತಿಲ್ಲ. ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಮಾಲೀಕ ಒಂದು ವಾಹನ ಕೊಂಡ್ಕೊಂಡಿರ್ತಾನೆ ಒಂದು 6-7 ತಿಂಗಳ ಮುಂಚೆ. ಅವತ್ತು ಅವ್ನು ಡೌನ್ ಪೇಮೆಂಟ್ ಇರ್ಬೋದು, ಅಲ್ಲಿಂದ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಅಲ್ಲಿಂದ ಬಾಡಿ ಬಿಲ್ಟ್ ಕಟ್ಟುವಂತಹ ಸಾಲ ಇರ್ಬೋದು, ಅಥವಾ ಅಲ್ಲಿಂದ EMI ಸ್ಟಾರ್ಟ್ ಆಗಿರ್ತದೆ. ಎಲ್ಲ ಸಾಲಗಳ ನಂತರ ಕೊನೆಗೆ ಬಂದು ಏನೋ ದುಡಿಮೆ ಮಾಡ್ಕೊಳ್ಳೋ ಅಂತೇಳಿ ಬಂದು ಒಂದು ಚಲನ್ನ ಕಟ್ಟಿ ಏನೋ ಕೈಲಾದಷ್ಟು ಕೊಟ್ಟು ಮಾಡ್ಕೊಂಡು ಹೋಗೋಣ ಅಂತಂದ್ರೂ ಕೂಡ ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಮಾನ್ಯ ಸಚಿವರೇ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಭ್ರಷ್ಟರನ್ನ ಸ್ವಲ್ಪ ದೂರ ಇಟ್ಟರೆ ತಮ್ಮ ಸೇವೆ ರಾಜ್ಯಕ್ಕೆ ಉತ್ತಮವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಮನ್ನು ಕೈ ಮುಗಿದು ಕೂಡ ನಾನು ಕೇಳ್ಕೊಳ್ತೀನಿ, ದಯಮಾಡಿ ಈ ಭ್ರಷ್ಟ ಅಧಿಕಾರಿಗಳನ್ನು ತಾವು ಹತೋಟಿಗೆ ತಗೋಬೇಕು. ಅವ್ರು ಹೇಳೋದು ಎಲ್ಲವನ್ನೂ ಕೇಳಕ್ಕೆ ಹೋಗಬೇಡಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಕಂಟ್ರೋಲ್ ಮಾಡಿ, ಚಾಲಕರು ಮತ್ತು ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಕೂಡಲೇ ನಾನು ಕೇಳ್ದಂಗೆ ನಿಮ್ಮನ್ನು ಬಸ್ಸು ನೋಂದಣಿ ಪ್ರಾರಂಭ ಮಾಡಿಸಿ, ಮತ್ತು ಏನಿವತ್ತು STAನಲ್ಲಿ ನಡೀತಾ ಇರತಕ್ಕಂತಹ ಅಕ್ರಮ ಆ ಪರ್ಮಿಟ್ ದಂಧೆನ ನಿಲ್ಲಿಸಿ ಆನ್ಲೈನ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ ತಮಗೆ.